ಇಲ್ಲಿ ಸಮಸ್ಯೆ ಯಾವ ರೀತಿ ಆಗ್ತೈತೆ ಅಂತ ಹೇಳಿದ್ರೆ, ಈ ಏನು ಇವಾಗ ಗಂಟೆ ಹೊಡೆದ್ರೆ ಜೀವನ ಅಂತ ಫಿಕ್ಸ್ ಆಗಿದೆ ಮೈಂಡ್. ಒಬ್ಬ ಚಾಲಕ ಡ್ಯೂಟಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರೆ ಪ್ಲಸ್ ಟೌನ್ ಸರ್ ಇಲ್ಲ ಇಲ್ಲ ಎಲ್ಲಾನು ಆನ್ ಮಾಡಿ. ಇಲ್ಲ ಸರ್, ಬೇಸಿಕ್ ಆಗಿ ಹೇಳ್ತಾ ಇದೀನಿ, ಎಲ್ಲ ಸರ್, ಇಲ್ಲಿ ಕೇಳಿ. ಇಟ್ಕೊಂತಾರೆ. ನಿಮ್ಮ ಅಪ್ಲಿಕೇಶನ್ಗಳು ಯಾವ್ದೆಲ್ಲ ಅಗ್ರಿಗೇಟರ್ ಅಪ್ಲಿಕೇಶನ್ ಗಳಿಗೆ ಹೇಳಿದ್ರಿ, ಅದೆಲ್ಲ ನಿಮ್ಮ ಆಲ್ರೆಡಿ ಇರೋ ವ್ಯವಸ್ಥೆ. ಅದು ನಾವು ಅದನ್ನ ಬದಲಾಯಿಸಿ ಅದನ್ನ ಬಿಟ್ಟು ಬನ್ನಿ ಅಂತ ನಾವು ಕರಿತಾ ಇಲ್ಲ. ಮತ್ತೆ ಅದರಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ನಿಮ್ದೇ ಸ್ವಂತ. ಅದು ಯಾವ ಕಂಪ್ನಿದು ಸ್ವಂತ ಅಲ್ಲ. ಅದು ಅದರಲ್ಲಿ ಬಂದಿರೋ ಗ್ರಾಹಕರು ಯಾರು? ನಾವು ರೆಕಮೆಂಡ್ ನಿಮ್ಮ ಗ್ರಾಹಕರೇ ಅಲ್ಲಿಂದ ಬರ್ತಾ ಇದ್ದಾರೆ. ಯಾಕಂದ್ರೆ ನೀವು ಡಿಜಿಟಲ್ ಆಗಿ ರೆಡಿ ಆಗಿರ್ಲಿಲ್ಲ ಇಷ್ಟು ದಿನ. ಇವತ್ತು ನೀವು ಯಾವುದೇ ಲೀಡ್ ಸೋರ್ಸ್ ಏನಾದ್ರೂ ಆಗಿರ್ಬೋದು, ಅಗ್ರಿಗೇಟರ್ ಆಪ್ ಆಗಿರ್ಬೋದು, ಟ್ರಾವೆಲ್ ಏಜೆನ್ಸಿ ಆಗಿರ್ಬೋದು, ಅಥವಾ ನಿಮ್ದೇ ಗ್ರಾಹಕರಾಗಿರ್ಬೋದು, ಗ್ರೂಪ್ ಗಳಲ್ಲಿ ಡ್ಯೂಟಿ ಆಗಿರ್ಬೋದು, ಅಥವಾ ನಿಮ್ದು ಏರ್ಪೋರ್ಟ್ ಡ್ಯೂಟಿ, ರೈಲ್ವೆ ಸ್ಟೇಷನ್ ಡ್ಯೂಟಿ, ರೋಡಲ್ಲಿ ಕರಿಯುವಂತ ಡ್ಯೂಟಿ, ಯಾವ್ದೇ ಡ್ಯೂಟಿ ಆಗಿರ್ಲಿ ಹೇಳೋದು, ನೀವು ಅದಕ್ಕೆಲ್ಲದಕ್ಕೂ ಮೇಲೆ ಇದು ಚಾಲಕರ ವ್ಯವಸ್ಥೆ. ಇದು ನೀವು ಎಲ್ಲಿಂದ ಆದ್ರೂ ಡ್ಯೂಟಿ ಮಾಡಿ, ಆಯ್ತಾ? ಬಿಲ್ ಜನರೇಟ್ ಮಾಡ್ಬೇಕಾಗಿರೋದು ಅದು ನಿಮ್ಮ ಮೊದಲ ಕರ್ತವ್ಯ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಏನು ದುಡ್ಡು ಬರ್ತಾ ಇದೆ ಅದಕ್ಕೆ ಬಿಲ್ ಜನರೇಟ್ ಮಾಡೋದನ್ನ ಫಸ್ಟ್ ಎಲ್ಲ ಚಾಲಕರು ಕಲಿಬೇಕು. ಕಸ್ಟಮರ್ ಒಪ್ಕೊಳಲ್ವಾ ಅದೆಲ್ಲ ವಿಚಾರ ಇದೆ. ಫಸ್ಟ್ ನೀವು ವ್ಯಾಪಾರ ಮಾಡೋದು ಹೆಂಗೆ ಅಂತ ಕಲಿಬೇಕು. ವ್ಯಾಪಾರ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ನೀವು ಯಾವಾಗ ಪ್ರಾಪರ್ ಆಗಿ ಒಂದು ಬಿಲ್ ಕೊಟ್ಟು ಒಂದು ವ್ಯವಸ್ಥೆ ಸ್ಟಾರ್ಟ್ ಮಾಡ್ತೀರಾ, ಅಲ್ಲಿಂದ ನಿಮ್ ವ್ಯಾಪಾರ ಅನ್ನೋದು ಸ್ಟಾರ್ಟ್ ಆಗ್ತದೆ. ನೀವು ವ್ಯಾಪಾರ ಅಂತ ಏನು ಅಂತ ಕಲಿ. ಆಮೇಲೆ ನಿಮಗೆ ಅದರಿಂದ ಗ್ರಾಹಕರನ್ನ ಸಂಪಾದನೆ ಮಾಡೋದು ಹೆಂಗೆ ಅಂತ ಒಂದು ಕ್ಲಾರಿಟಿ ಬರ್ತದೆ. ಆಮೇಲೆ ನೀವು ಯಾರನ್ನ ಬಳಸ್ಬೇಕು, ಯಾವ ತರ ಬಳಸ್ಬೇಕು, ನೀವು ಯಾವ್ದು ಇಟ್ಕೋಬೇಕು, ಯಾವ್ದು ಇಟ್ಕೋಬಾರ್ದು, ಇದೆಲ್ಲ ಮುಂದಿನ ವ್ಯವಸ್ಥೆ. ಇದು ಇವತ್ತು ನಿಮ್ಮ ಅಗ್ರಿಗೇಟರ್ ಸಂಸ್ಥೆಗಳು ಮತ್ತೆ ಬೇರೆ ಬೇರೆ ಲೀಡ್ ಸೋರ್ಸಸ್ಗಳು ಇದೆಲ್ಲ ಒಂದು ಕಡೆ ತಕಡಿಯಲ್ಲಿ ತೂಗಿದ್ರೆ, ನೀವು ನಿಮ್ಮ ಸುರಕ್ಷತೆ, ನಿಮ್ಮ ವ್ಯವಸ್ಥೆ ಅದು ಒಂದ್ ಕಡೆ ತೂಗ್ಬೇಕು. ಯಾಕಂದ್ರೆ ಇವತ್ತು ನಿಮಗೆ ಕಿಲೋಮೀಟರ್ ಲಾಸ್ ಆಗ್ತಾ ಇದೆಯಾ, ರೇಟ್ ಅಲ್ಲಿ ಲಾಸ್ ಆಗ್ತಾ ಇದೆಯಾ, ಅಥವಾ ನಿಮಗೆ ದುಡ್ಡು ಏನು ಖಾತೆಗೆ ಏನೊಂದು ದುಡ್ಡು ಬರ್ತಾ ಇದೆ UPI ಪೇಮೆಂಟ್ ಮುಖಾಂತರ, ಇದನ್ನೆಲ್ಲ ಸರ್ಕಾರ ತುಂಬಾ ತೀಕ್ಷ್ಣವಾಗಿ ಗಮನಿಸ್ತಾ ಇದೆ ಅಲ್ವಾ? ಇದಕ್ಕೆ ನಿಮಗೆ ಏನೇ ₹1 ನಿಮ್ಮ ಬ್ಯಾಂಕ್ ಅಕೌಂಟ್ ಬಂದ್ರು ಸಹ ಅದ್ರದ್ದು ಇನ್ಕಮ್ ಸ್ಟೇಟ್ಮೆಂಟ್, ಅದಕ್ಕೆ ನಿಮ್ಮ ಹತ್ರ ಇನ್ವಾಯ್ಸ್ ಇರಬೇಕು. ಇದನ್ನ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಯಾವ ಗ್ರಾಹಕರನ್ನ ನಾವು ಯಾವ ತರ ಹ್ಯಾಂಡಲ್ ಮಾಡ್ಬೇಕು, ಗ್ರಾಹಕರಿಗೆ ಯಾವ ತರ ಸೌಕರ್ಯ ಕೊಡ್ಬೇಕು ಅನ್ನೋದು ಎರಡನೇ ಸ್ಟೆಪ್ ಬರ್ತದೆ. ಫಸ್ಟ್ ಈ ಡ್ರೈವರ್ಗಳು ಒಂದು ಸಲ ಆದ್ರೂ ಅಪ್ಲಿಕೇಶನ್ ಬಳಸಿ ಇದನ್ನ ನಾವು ಏನಕ್ಕೆ ಇನ್ವಾಯ್ಸ್ ಜನರೇಟ್ ಮಾಡ್ತಾ ಇದೀವಿ, ಯಾವ ತರ ಜನರೇಟ್ ಮಾಡ್ಬೇಕು, ಇದರಿಂದ ನಮ್ಗೆ ಲಾಭ ಆಗ್ತಾ ಇದೆಯಾ, ನಷ್ಟ ಆಗ್ತಾ ಇದೆಯಾ, ಅದರಲ್ಲಿ ಕಿಲೋಮೀಟರ್ ಬಂದ್ಬಿಡುತ್ತೆ, ಟ್ರಾವೆಲ್ ಟೈಮ್ ಬಂದ್ಬಿಡುತ್ತೆ, ಇನ್ವಾಯ್ಸ್ ಬಂದ್ಬಿಡುತ್ತೆ, ಇನ್ವಾಯ್ಸ್ ಅಮೌಂಟ್ ಬರುತ್ತೆ. ಯಾವಾಗ ನಾವು ಸ್ವಂತವಾಗಿ ಬಿಲ್ ಕೊಡಲ್ವೋ ಅವಾಗ ನಾವು ಇನ್ನೊಬ್ರು ಕೆಲಸ ಮಾಡ್ತಾ ಇದೀವಿ ಅಂತ ಅರ್ಥ ಅಲ್ವಾ? ಇವತ್ತು ನೀವುಗಳು ತೆರಿಗೆ ಕಟ್ಟಿ, ನೀವುಗಳು ಬಂಡವಾಳ ಹಾಕಿ, ನೀವುಗಳು ಶ್ರಮ ಪಟ್ಟು ನಿಮ್ಮ ತೆರಿಗೆ ದುಡ್ಡನ್ನ ಬೇರೆ ಯಾವ್ದೋ ಕಂಪ್ನಿ ಬೆಳೆಸೋದಕ್ಕೋಸ್ಕರ ನೀವು ಉದ್ಧಾರ ಮಾಡ್ತಾ ಇದ್ದೀರಾ. ಮತ್ತೆ ನೀವೇ ಹೋರಾಟನೂ ಮಾಡ್ತೀರಾ, ನೀನ್ ಹೋಗು, ನೀನ್ ಹೋಗು ಅಂತ ಇಟ್ಕೊಂಡಿರೋದು ಆಪ್. ನೀವು ಬೇರೆ ಕಂಪ್ನಿಗಳನ್ನ ಹೋಗು ಅಂದ್ರೆ ಹೇಗೆ ಹೋಗ್ತಾರೆ? ನೀವ್ ಹೇಳಿದೆಲ್ಲ ಅರ್ಥ ಆಯ್ತು. ಇಷ್ಟು ದಿನ ನಾವು ಒಂದು ವ್ಯವಸ್ಥೆ ಇಲ್ದಿರೋದ್ವಿ, ಇವಾಗ ಒಂದು ವ್ಯವಸ್ಥೆ ನೀವು ಕೊಟ್ಟಿದ್ದೀರಾ ನಮ್ಗೋಸ್ಕರ. ಇದರಲ್ಲಿ ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ನಮ್ ಚಾಲಕರ ನಡುವೆ ಫಸ್ಟ್ ಮಾಹಿತಿ ಕೊಡ್ತಾ ಇದೆ ಸರ್. ಖಂಡಿತವಾಗ್ಲು ನೀವು ನೋಡಿ, ಇವಾಗ ಸತ್ಯವಾದಂತ ಮಾತು ಹೇಳಿದ್ರಿ. ನಮಗೆ ಚಾಲಕರು ಯಾರೆಲ್ಲ ಇದ್ದಾರೆ ಇವರಿಗೆ ಅದು ಯಾರೇ ಆಗಿರ್ಬೋದು, ಸರಿಯಾದಂತ ಮಾಹಿತಿಗಳನ್ನ ಹೇಳ್ತಾ ಇಲ್ಲ. ಅದು ಮೊದಲ ಒಂದು ಸಮಸ್ಯೆ. ಇವತ್ತು ನಾವು ಏಕಾಏಕಿ ಚಾಲಕರ ಮಧ್ಯೆ ಹೋಗ್ಬಿಟ್ಟು ವಿಭಿನ್ನವಾದ ವಿಚಾರಗಳನ್ನ ಅವ್ರಿಗೆ ತಿಳಿಸಕ್ ಹೋದಾಗ ಅವ್ರಿಗೆ ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆ. ಇವತ್ತು ಮೊದಲು ನಾವು ಮಾಡ್ಬೇಕಾಗಿರೋದು ಚಾಲಕರಿಗೆ ಅರಿವು ಮೂಡಿಸುವಂತ ಕೆಲಸ. ಅರಿವು ಎಲ್ಲಿಂದ ಬರ್ತದೆ ಅಂದ್ರೆ, ಫಸ್ಟ್ ಅವರಿಗೆ ನಮ್ಮ ಟೌನ್ ಅವರ್ ಅಪ್ಲಿಕೇಶನ್ ಒಂದು ಕನ್ನಡಿ ತರ ಕೆಲಸ ಮಾಡ್ತದೆ. ಅವ್ರಿಗೆ ಯಾವಾಗ ಪ್ರತಿ ಡ್ಯೂಟಿಯಲ್ಲೂ ಕಸ್ಟಮರ್ ಒಪ್ಕೊಳ್ಳದೆ ಹೋಗ್ಲಿ, ಅವರು ಪ್ರತಿಯೊಂದು ಡ್ಯೂಟಿಗೂ ಬಿಲ್ ಜನರೇಟ್ ಮಾಡ್ತಾರೆ. ಅಲ್ಲಿಂದ ಅವರ ಬದಲಾವಣೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬೇರೆಯವ್ರ ಅವಶ್ಯಕತೆ ಇಲ್ಲ ಸರ್. ನೀವು ಬದಲಾದ್ರ, ಅಥವಾ ನಿಮ್ಮ ಆ ಡ್ರೈವರ್ ಬದಲಾದ್ರ, ಆ ಯೂನಿಯನ್ ಬದಲಾದ್ರ, ಅದೆಲ್ಲ ಇಲ್ಲಿ ವಿಚಾರ. ನೀನ್ ಬದಲಾಗ, ನಿನಗೆ ಏನ್ ಆಗ್ತಾ ಇದೆ ಅನ್ನೋದನ್ನ ಫಸ್ಟ್ ನೀನ್ ಕನ್ನಡಿಯಲ್ಲಿ ನೋಡ್ತಾ, ಆಮೇಲೆ ನಿನಗೆ ಯಾವ ತರ ಬದಲಾವಣೆ ಮಾಡ್ಕೋಬೇಕು, ಇರೋದನ್ನ ಯಾವ ತರ ಬಳಸ್ಕೋಬೇಕು, ಕಾನೂನು ಕೆಳಗಡೆ ಯಾವ ತರ ನಿನ್ನನ್ನು ನೀನು ಅಳವಡಿಸ್ಕೋಬೇಕು ಅನ್ನೋಂತ ಸಾಮಾನ್ಯ ವಿಚಾರ ಅವ್ರಿಗೆ ಬಂದ್ಬಿಡ್ತದೆ. ಅಷ್ಟು ಬಂದ್ಬಿಡ್ತು ಅಂದ್ರೆ ಮಿಕ್ಕಿದ ವ್ಯವಸ್ಥೆ ಎಲ್ಲ ತಾನಾಗೆ ಬದಲಾಗ್ತದೆ ಸರ್. ಆ ಬದಲಾವಣೆ ಸ್ಟಾರ್ಟ್ ಆಗ್ಬೇಕಾಗಿರೋದು ಪ್ರತಿಯೊಬ್ರು ಚಾಲಕರಿಂದ. ಇವತ್ತು ಅರಿವು ಸಮಸ್ಯೆ ಖಂಡಿತ ನೀವು ಹೇಳಿದ್ದು ನಿಜಾನೇ, ಬಟ್ ಅದನ್ನ ಮೂಡಿಸ್ಕೋಬೇಕಂದ್ರೆ ಅದ್ರ ಸಮಸ್ಯೆ ಎಲ್ಲಾಗ್ತಿದೆ ಅಂತ ಗೊತ್ತಾಗುತ್ತೆ.